ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತವಿಂದು. ಎದೆಯುರಿ, ಅಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಗ್ಯಾಸ್ಟ್ರಿಕ್, ಆಸಿಡಿಟಿ, ಆಲ್ಸರ್ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತವಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಹಾಗೂ ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಮತ್ತು AB ಪ್ರಾಪರ್ಟೀಸ್. ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಖಂಡಿತವಾಗಿಯೂ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಬೆಂಗಳೂರಿನ ಮೈಸೂರು ರಸ್ತೆ ಅಂಚೆಪಾಳ್ಯದಲ್ಲಿ ಇರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಮತ್ತು ಆಸ್ಪತ್ರೆಗೆ ತೆರಳಿದರು. ಇಲ್ಲಿನ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳೆಲ್ಲರೂ ಒಟ್ಟಾಗಿ ಸೇರಿ ಸಂಭ್ರಮದಿಂದ ಉತ್ಸವ್ ಅನ್ನುವಂತಹ ವಾರ್ಷಿಕ ಸಮಾರಂಭವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು. ಸಂಭ್ರಮದಿಂದ ನೆರವೇರಿಸಲಾಯಿತು ಈ ಒಂದು ವಿಶೇಷ ಕಾರ್ಯಕ್ರಮವನ್ನು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾನ್ಯ ಧರ್ಮಾಧಿಕಾರಿ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದದೊಂದಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ವಿಶೇಷ ಗೌರವಾನ್ವಿತ ಅತಿಥಿಗಳಾಗಿ ಗುರೂಜಿಯವರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತ ಕೋರಲಾಯಿತು. ಬನ್ನಿ, ಹಾಗಿದ್ರೆ ಈ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡಿ.
ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ. ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿಯವರು ಸ್ವರ ಜ್ಯೋತಿಷ್ಯದ ಮೌಲ್ಯವ ಬಲ್ಲವರು. ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸವೆದ ಜೀವಿಗಳ ಸೇವೆಯ ಮಾಡಲೇನೆ ವೃದ್ಧಾಶ್ರಮವಗೈದ ಧನ್ಯರು ಇವರು.
ಇಲ್ಲಿ ಏರ್ಪಟ್ಟಿದೆ. ಇಂತಹ ಸಮಾರಂಭದಲ್ಲಿ ಭಾಗವಹಿಸೋದೇ ಒಂದು ಭಾಗ್ಯ ಅಂತ ನನಗೆ ಅನಿಸುತ್ತೆ. ಅದರಲ್ಲೂ ಸಹಿತ ಆನಂದ್ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಈ ವಾತಾವರಣ ಏರ್ಪಟ್ಟಿದ್ದು ನನಗೂ ಒಂದು ಯೋಗ ಅಂತ ಅನ್ಕೋತೇನೆ. SDM ಅಂತಂದರೆ ಕರ್ನಾಟಕದಲ್ಲಿ ಒಂದು ಬ್ರ್ಯಾಂಡ್ ಇದ್ದಾಗೆ. ಎಲ್ಲೇ SDM ಅಂತ ಅಕ್ಷರಗಳು ಕಂಡಲ್ಲಿ ನಿರಾಳವಾಗಿರ್ಬೋದು, ನಿಶ್ಚಿಂತೆ ಆಗಿರ್ಬೋದು, ನಿರಾತಂಕವಾಗಿರ್ಬೋದು. ಯಾಕಂದರೆ ಅಲ್ಲಿ ಕ್ವಾಲಿಟಿ ಇರುತ್ತೆ, ಒಂದು ಕಲ್ಚರ್ ಇರುತ್ತೆ, ಆರೋಗ್ಯದಾಯಕ ವಾತಾವರಣ ಇರುತ್ತೆ. ಅದನ್ನೆಲ್ಲ ನಾನು ಇವತ್ತು ಇಲ್ಲಿ ಕಂಡೆ. ಬಿ ಎ ಪಾರ್ಟ್ ಆಫ್ SDM, ಬಿ ಎ ಪಾರ್ಟ್ ಆಫ್ RGHS, ಬಟ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. Thank you, sir, for your enriching message. हरिः ओम शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशमनेकदन्तभक्तानाम् एकदन्तमुपास्महे रामाय रामभद्राय रामचन्द्राय वेदसे रघुनाथाय नाथायां सीताय पतये नमः। ओम श्रीं धन्वन्तरि महाविष्णवे नमः। ओम श्रीं धन्वन्तरि महाविष्णवे नमः। ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸ್ತಾ, ಪ್ರತಿಯೊಬ್ಬರ ಬಾಳಲ್ಲೂ ಬೆಳಕಾಗಿ ಜೀವನದ ಮೌಲ್ಯವನ್ನು, ವಿದ್ಯಾರ್ಥಿಯ ಜೀವನವನ್ನು ಅತ್ಯಮೂಲ್ಯತೆಗೊಳಿಸಿರತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಪಾದಪದ್ಮಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಉಪಕುಲಪತಿಗಳಿಗೂ, ಸಂಸ್ಥೆಯ ಪ್ರಾಂಶುಪಾಲರಿಗೂ, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೂ ಹಾಗೂ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥವರು ಎಲ್ಲರಿಗೂ ಸಹಿತ, ಅದರಲ್ಲೂ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ವಿದ್ಯಾರ್ಥಿಗಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಈ ವೇದಿಕೆಯಲ್ಲಿ ನಾವು ಜಾಸ್ತಿ ತಗೊಳ್ಬಾರ್ದು. ಯಾಕೆಂದರೆ ನಿಮ್ಮ ಅರ್ಥಪೂರ್ಣವಾದಂಥ ವರ್ಷವೆಲ್ಲ ಕಾಯ್ತೀರಿ ಈ ಒಂದು ದಿನಕ್ಕೆ, ಈ ಒಂದು ಸುಂದರವಾದ ದಿನಕ್ಕೆ ವರ್ಷವೆಲ್ಲ ಕಾಯ್ತೀರಿ ನಿಮ್ಮೊಳಗಿರ್ತಕ್ಕಂತಹ ಕಲೆಯನ್ನು ಹೊರತೆಗಿಲಿಕ್ಕೋಸ್ಕರ. ಯಾಕೆಂದರೆ ಸುಂದರವಾದಂಥ ವಿಗ್ರಹ ಮಾಡಲಿಕ್ಕೆ ಸಾಕಷ್ಟು ಹುಳಿಪೆಟ್ಟಾಗಿ ನಿಮ್ಮನ್ನೊಂದು ವಿಗ್ರಹನ ಮಾಡಿರ್ತಕ್ಕಂಥ ನಿಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ನಿಮ್ಮೊಳಗಿರ್ತಕ್ಕಂತಹ ಪ್ರತಿಭೆಯನ್ನು ಹೊರಗಡೆ ತೆಗೆದು ತೋರಿಸೋದಕ್ಕೆ ಒಂದು ಸುವರ್ಣ ಅವಕಾಶ. ಇಂತಹ ಸುವರ್ಣ ಅವಕಾಶವನ್ನು, ಸಮಯವನ್ನು ನಾವು ವೃತಃ ವೇಸ್ಟ್ ಮಾಡಿದಿರ. ಆದರೆ ಒಂದೆರಡು ಕಿವಿ ಮಾತನ್ನು ನಾನು ನಿಮಗೆ ಹೇಳಬೇಕಾಗಿದೆ. ಇವತ್ತು ವೈದ್ಯೋ ನಾರಾಯಣೋ ಹರಿಹಿ, ವೈದ್ಯರನ್ನು ದೇವರು ಅಂತ ನಂಬ್ತಿದ್ದಾರೆ, ನಂಬಲೇಬೇಕು ಸಹಿತ. ಯಾಕೆಂದರೆ ಯಾವ ಕಾಲಕ್ಕಾದರೂ ನಾವಿದ್ದೀವಿ ಅನ್ನೋ ಒಂದು ಮಾತಿನಿಂದ ಪ್ರತಿಯೊಬ್ಬರ ಮುಖದಲ್ಲೂ ಮಂದಹಾಸವನ್ನು, ಎಲ್ಲೋ ಮುಳುಗ್ತಿರ್ತಕ್ಕಂಥ ಜೀವಕ್ಕೆ ಪುನಃ ಚೇತನ ಕೊಡ್ತಕ್ಕಂಥ ಶಕ್ತಿ ವೈದ್ಯರಲ್ಲಿದೆ. ಇವತ್ತಿನ ದಿವಸ ಇಂಗ್ಲೀಷ್ ಮೆಡಿಸಿನ್ಸ್ಗೂ ಮತ್ತು ಆಯುರ್ವೇದಿಕ್ ಮೆಡಿಸಿನ್ಸ್ಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ, ಇಂಗ್ಲೀಷ್ ಮೆಡಿಸಿನನ್ನು ಬೀಟ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ತುಂಬ ಹತ್ತಿರ ದಿನಗಳಲ್ಲಿ ವೈದ್ಯಕೀಯ ರಂಗದಲ್ಲಿ ಒಂದು ವಿಸ್ಮಯವನ್ನು ದುಡಿಸ್ತಕ್ಕಂಥ ಅಂಥ ಒಂದು ಚಾಪುಗಾಲನ್ನು ಹಾಕಿ ವಿಶೇಷವಾದಂತಹ ರೀತಿ ವಿದ್ಯಾರ್ಥಿಗಳು ನೀವು ತಯಾರಾಗ್ತಿರೋದು ನೋಡಿದ್ರೆ, ಧನ್ವಂತರಿಯ ಆ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮುಖದಲ್ಲೂ ಇದೆ. ಈ ಆಯುರ್ವೇದಿಕಲ್ಲಿ, ಅದರಲ್ಲೂ ಈ ಸುಂದರವಾದಂತಹ ಪ್ರಕೃತಿ ಮಾತೆ ನಮಗೆ ಕೊಟ್ಟಿರ್ತಕ್ಕಂಥ ವನಸಿರಿಗಳು, ಈ ವನಸಿರಿಗಳಿಂದ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದಾದರೆ ಅಂತಹ ಒಂದು ವನಸಿರಿಗಳಿಂದ ಅರ್ಥ ಮಾಡಿಕೊಂಡು ಮತ್ತೆ 4 ಜನಕ್ಕೆ ಸೇವೆ ಮಾಡುವಂಥ ಸೇವಾ ಗುಣವನ್ನು ನೀವು ಬೆಳೆಸ್ಕೋಬೇಕು. ಒಂದು. ಎರಡನೇದು, ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಗಳಲ್ಲೂ ನಗುಮುಖ ಅನ್ನೋದು ಕಾಣೆಯಾಗಿ ಹೋಗ್ತಾ ಇದೆ. ಎಲ್ಲರೂ ಅವರವ್ರದೇ ಆದ ಟೆನ್ಷನ್ನಲ್ಲಿದ್ದಾರೆ, ಅವರವ್ರದೇ ಆದಂತಹ ಸ್ವಂತ ಬುದ್ಧಿಯ ಸ್ವಂತ ಆಲೋಚನೆಯಲ್ಲಿದ್ದಾರೆ. ಯಾರಿಗೂ ಅನ್ಯೋನ್ಯತೆ, ಆ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯಕ್ಕೆ ಅರ್ಥವಿಲ್ಲದಂಥ ರೀತಿಯಲ್ಲಿ ಆಗ್ತದೆ. ಆದರೆ ನೀವು
ಯಾವೊಬ್ಬ ರೋಗಿಗಳು ನಿಮ್ಮನ್ನು ಬಂದು ಮಾತಾಡುವಾಗ ಅವರ ಸಮಸ್ಯೆನ ಹೊತ್ತು ನಿಮ್ಮ ಹತ್ರ ಬಂದಾಗ ನೀವು ಅವ್ರಿಗೆ ತೋರಿಸ್ಬೇಕಾದಂಥ ಮೊದಲನೆಯ ಪ್ರೀತಿ ವಿಶ್ವಾಸದ ಮುಖ ನಗುಮುಖವಾಗಿರ್ಬೇಕು. ನೀವು ಸದಾಕಾಲ ಹಸನ್ಮುಖಿಯಾಗಿ ನೀವು ನಗನಗ್ತಾ ಇದ್ದರೆ ನಿಮ್ಮ ಹತ್ರ ಬರ್ತಕ್ಕಂಥ ಪೇಷಂಟ್ಸನ್ನು ಒಂದು ಸತಿ ನೀವು ಟಚ್ ಮಾಡಿದ್ರೂ ಸಾಕು, ಅವರ ರೋಗಗಳೆಲ್ಲ ಬೇಗುಣ ಆಗುತ್ತೆ. ನಗುಮುಖದಲ್ಲಿ ಆ ಪಾಸಿಟಿವ್ ಎನರ್ಜಿ ಇದೆ. ಒಳ್ಳೆಯದಾಗಲಿ. ನಿಮ್ಮ ಈಗಾಗಲೇ ನಾನು ತಿಳಿಸಿದ್ದೀನಿ, ಸಮಯ ಬಹಳ ಮುಖ್ಯವಾದ್ದು. ಆದರೆ ಒಂದು ಸಾಧ್ಯವಾದರೆ, ಆಯಾಸ ಇಲ್ಲ ಅಂದರೆ ನಿಮ್ಮ ಎರಡೂ ಕೈಗಳನ್ನು ಒಮ್ಮೆ ಮೇಲೆತ್ತಿ, ಎರಡೂ ಕೈ ಮೇಲೆತ್ತಿ, ಪರವಾಗಿಲ್ಲ, ಆಯಾಸ ಬೇಡ. ಯಾಕೆಂದರೆ ವಿದ್ಯಾರ್ಥಿಗಳು ಧರ್ಮಸ್ಥಳ ಮಂಜುನಾಥನ ಕ್ಷೇತ್ರದಲ್ಲಿ ಇಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರು, ನಾನು ನಿಮ್ಮೊಳಗೆ ಒಬ್ಬ ವಿದ್ಯಾರ್ಥಿಯಾಗಿ ನನ್ನೆರಡು ಕೈಗಳ ಮೇಲೆತ್ತಿದ್ದೀನಿ. ಕಾರಣ ಇಷ್ಟೇ, ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಇಲ್ಲಿಂದಲೇ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ತಿರುವ ರೀತಿ. ಮಂಜುನಾಥನ ಪ್ರಾರ್ಥನೆ ಮಾಡೋಣ. ಇಲ್ಲಿ ನಿಮಗೆ ಪಾಠ ಹೇಳಿರ್ತಕ್ಕಂಥ ಗುರುಗಳಿದ್ದಾರೆ, ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡೋಣ. ಸದಾಕಾಲ ನಮ್ಮ ಈ ಶ್ರೇಯಸ್ಸಿಗೆ ಯಶಸ್ಸಿಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮಗಳ ಜನ್ಮದಾತರಾದಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋಣ. ನಮ್ಮ ವಿದ್ಯಾರ್ಥಿಯ ಜೀವನವನ್ನು ಅತ್ಯಮೂಲ್ಯವಾದಂಥ ಸುಂದರವಾದ ಕ್ಷಣವನ್ನು ಎಲ್ಲೂ ಸಣ್ಣದಾದಂಥ ಒಂದು ಡ್ಯಾಮೇಜ್ ಇಲ್ದಿರ ಹಾಳು ಮಾಡ್ಕೊಳ್ದಿರ ಅರ್ಥಪೂರ್ಣವಾದ ರೀತಿ ಬದುಕೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮೊಬೈಲ್ ಬಿಟ್ಟು ಯಾರೂ ಬದುಕಲ್ಲ. ಈಗ ಮೊಬೈಲೇ ಪ್ರಪಂಚ. ಬಹುಶಃ ಇಷ್ಟೊತ್ತು ನನ್ನ ಮಾತಿನಲ್ಲಿ ಎಷ್ಟು ಜನ ತಲೆ ಬುಗ್ಸಿ ಮೊಬೈಲ್ ನೋಡ್ತಾ ಇದ್ದೀರೋ. ಆದರೆ ನಾನು ಅಂದ್ಕೊಂಡಿದ್ದೀನಿ, ಇಲ್ಲಿರ್ತಕ್ಕಂತಹ ಯಾರೊಬ್ಬರ ಕೈಲೂ ಮೊಬೈಲ್ ಎಲ್ಲ ಆಫ್ ಮಾಡಿಟ್ಟಿದ್ದೀರಿ. ಮೊಬೈಲ್ ಕೈಗೆ ತೊಗೊಳ್ಳಿ, ಟಾರ್ಚ್ ಆನ್ ಮಾಡಿ. ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಚಂದ್ರ ಇನ್ನೇನು ಅಗೋಯಿಗೋ ಅಂದರೆ ಕಾಣಿಸ್ಕೊಳ್ತಾನೆ. ಆದರೆ ಹುಣ್ಣಿಮೆಯ ಚಂದ್ರ ಕಾಣಿಸೋದಕ್ಕೂ ಮುನ್ನ ಮೇಲ್ಗಡೆ ನಕ್ಷತ್ರಗಳು ಕಡಿಮೆ ಆಗಿದೆ. ಆದರೆ ಈ ನಕ್ಷತ್ರಗಳ ಪ್ರಮಾಣವಾಗಿ ನಿಮ್ಮ ಹತ್ರ ಬರ್ತಕ್ಕಂಥ ಯಾವುದೇ ರೋಗಿಗಳಾಗಿರ್ಬೋದು, ಎಂಥ ಬಡ ರೋಗಿಗಳಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ನನಗೆ ಕಷ್ಟ ಅಂತ ಬಂದಾಗ ಇಲ್ಲಿ ನಿಮ್ಮ ಕೈಲಿರ್ತಕ್ಕಂಥ ಆ ಬೆಳಕಿನ ಕ್ಷಣಗಳು ಅವರ ಜೀವನದಲ್ಲಿ ಬೆಳಕಾಗಬೇಕು, ಅವರಲ್ಲಿರೋ ಕತ್ತಲನ್ನು ಹೊಡೆದೋಡಿಸ್ಬೇಕು. ಅದಕ್ಕಾಗಿ ನೀವು ಹಚ್ಚಿರ್ತಕ್ಕಂಥ ಈ ದೀಪ ಎಲ್ಲರ ಜೀವನದಲ್ಲೂ ಬೆಳಕಾಗಿರಲಿ. ನಿಮ್ಮ ಟಾರ್ಚಿಂದನೇ ಒಂದು ಸತಿ ಒಂದು ವೃತ್ತಾಕಾರವನ್ನು ತಿರುಗಿಸಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಧನ್ವಂತರಿ ಮಹಾರಾಜ್ ಕಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಗೆಲ್ಲ ಆಶೀರ್ವಚನ ನೀಡಿ ಪ್ರೋತ್ಸಾಹಿಸಿದ ಆನಂದ್ ಗುರುಜಿ ಅವರಿಗೆ ಧನ್ಯವಾದಗಳು. ವೀಕ್ಷಕರೇ, ಇದುವರೆಗೂ ನಾವು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಮತ್ತು ಆಸ್ಪತ್ರೆಗೆ ತೆರಳಿ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡಿದ್ದಾಯಿತು. ಇನ್ನು ನಾವು ಈಗ ನೋಡುವಂಥದ್ದು ಶಿವರಾತ್ರಿಯ ದಿನದಂದು ಮತ್ತು ಶಿವರಾತ್ರಿಯ ನಂತರದ ದಿನಗಳಲ್ಲಿ ಶಿವನ ಆಲಯಗಳಲ್ಲಿ ದಿವ್ಯ ಸಾನ್ನಿಧ್ಯಗಳಲ್ಲಿ ಬಹಳ ಅದ್ಧೂರಿಯಾದಂತಹ ಕಾರ್ಯಕ್ರಮಗಳನ್ನು, ರಥೋತ್ಸವಗಳನ್ನು ನೆರವೇರಿಸ್ಕೊಂಡು ಬರಲಾಗುತ್ತೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಶಿವರಾತ್ರಿಯ ನಂತರದ ದಿನದಲ್ಲಿ ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ ಇರುವಂತಹ ಶಿವಶಂಕರ ದೇವಸ್ಥಾನಕ್ಕೆ ತೆರಳಿದ್ರು. ಅಲ್ಲಿ ವಿಶೇಷ ರಥೋತ್ಸವದಲ್ಲಿ ಮತ್ತು ಪೂಜಾರಾಧನೆಯಲ್ಲಿ ಪಾಲ್ಗೊಂಡಿದ್ರು. ಬನ್ನಿ ಹಾಗಿದ್ರೆ ಆ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ.
प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गळेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरं दैर्विशिष्यं शिवं शङ्करं शम्भुमीशानमीडे अघोरेभ्यो दघोरेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात् ಶಿವರಾತ್ರಿಯ ವಿಶೇಷ ಶಿವರಾತ್ರಿ ಆದ ಮಾರನೇ ದಿವಸ ಎಲ್ಲೆಲ್ಲೂ ರಥೋತ್ಸವಗಳೇ ಹಾಗೆ ಆಲಯ ಪುಟ್ಟದಿರಲಿ ದೊಡ್ಡದಿರಲಿ ಏನೇ ಆದರೂ ರಥೋತ್ಸವದ ಕಾಲ ಇದೆಯಲ್ಲ ಅದು ಮತ್ತಷ್ಟು ವಿಶೇಷವೇ ಸರಿ ಎಲ್ಲೆಲ್ಲಿ ಶಿವಾಲಯ ಇದೆಯೋ ಅಲ್ಲಿ 4 ಯಾಮದ ಪೂಜೆ ಮಹತ್ತರವಾಗಿರ್ತಕ್ಕಂಥದ್ದು 4 ಯಾಮದ ಪೂಜೆ ವಿಶೇಷ ಆದ ನಂತರ ಸ್ವಾಮಿಗೆ ನಡೀತಕ್ಕಂತಹ ಗಿರಿಜಾ ಕಲ್ಯಾಣೋತ್ಸವ ಆದ ನಂತರ ನಡೀತಕ್ಕಂಥದ್ದೇ ಈ ರಥೋತ್ಸವ ಕಾಲ ಅದ್ಭುತವಾಗಿ ನಡೆದಿದೆ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಈ ರಥೋತ್ಸವ ಗಾಂಧಿ ಬಜಾರಲ್ಲಿರ್ತಕ್ಕಂಥ ಶಿವಶಂಕರೇಶ್ವರರ ಈ ಆಸ್ಥಾನದಲ್ಲಿ ಇವತ್ತು ಬಹಳ ವಿಶೇಷವಾಗಿ ರಥೋತ್ಸವ ಆಯಿತು 100 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು 100ನೇ ವರ್ಷದ ಈ ರಥೋತ್ಸವ ಶಿವಶಂಕರರ ಆಲಯದಲ್ಲಿ ಬಹಳ ಅದ್ಭುತವಾಗಿ ನಡೆದಿದೆ ಹಾಗೆ ಭಕ್ತ ಸಾಗರ ಸಹಿತ ಅದೇ ಥರ ಬಂದಿದೆ 4 ಯಾಮದ ಪೂಜೆಯಲ್ಲೂ ಅದ್ಭುತವಾದಂಥ ಪೂಜಾನುಷ್ಠಾನ ಆದ ನಂತರ ಸ್ವಾಮಿಗೆ ನಡೆದಂತಹ ಗಿರಿಜಾ ಕಲ್ಯಾಣ ಆದ ನಂತರ ಇದು ರಥೋತ್ಸವ ನಡೀತಿರ್ತಕ್ಕಂಥದ್ದು ಇನ್ನು ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯನ್ನು ದರ್ಶನ ಮಾಡೋಣ ಇಲ್ಲಿ ಪಂಚಾಯತನದ ಪೂಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಗರ್ಭಗುಡಿಯಲ್ಲಿ ಸ್ವಾಮಿ ದರ್ಶನ ಮಾಡೋಣ ಆದರೆ ಅದಕ್ಕೂ ಮುನ್ನ ರಥ ಈಗಷ್ಟೇ ಅಂದರೆ ಊರಿನ ಈ ಒಂದು ಭಾಗದ ಪ್ರಮುಖ ರಾಜಬೀದಿ ಉತ್ಸವ ಅಂತ ಏನಿದೆಯೋ ರಾಜಬೀದಿಗಳಲ್ಲಿ ಸ್ವಾಮಿ ವಿಶೇಷವಾಗಿ ವಿರಾಜಮಾನಾಗಿ ಬಂದು ಎಲ್ಲ ಭಕ್ತರಿಗೂ ಸಹಿತ ದರ್ಶನವನ್ನು ಕೊಟ್ಟು ಈಗ ದೇವಾಲಯದ ಮುಂಭಾಗಕ್ಕೆ ಬಂದಿದೆ ದೇವಾಲಯದ ಸಾನ್ನಿಧ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಮಾಡಿಸಿ ಇನ್ನು ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡೋಣ. ಹರ ಹರ ಮಹಾದೇವ.
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಅನುಗ್ರಹ ಲೋಕದಲ್ಲಿ ಸಮಸ್ತರಿಗೂ ಬೇಕಾಗಿದೆ. ಮಾಘ ಮಾಸದ ಕೃಷ್ಣ ಪಕ್ಷದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿ ಮಹೋತ್ಸವ ಪ್ರತಿ ಮಾಸದಲ್ಲೂ ಬರ್ತಕ್ಕಂಥ ಶಿವರಾತ್ರಿ ಇದೆ. ಪ್ರತಿ ಮಾಸದಲ್ಲೂ ಬರ್ತಕ್ಕಂಥ ಶಿವರಾತ್ರಿಗೂ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಶಿವರಾತ್ರಿಗೂ ಇದು ಬಹಳಷ್ಟು ಅರ್ಥಪೂರ್ಣ. ಇದು ಮಹಾಶಿವರಾತ್ರಿ ಎಂದೇ ಬಿಂಬಿಸುತ್ತೆ. ಮಹಾಶಿವರಾತ್ರಿ ಎಂದೇ ಜಾಗರಣೆ ಕಾರ್ಯಕ್ರಮಗಳು ಸಹಿತ ಬಹಳ ಅದ್ಧೂರಿತವಾಗಿ ನಡೆಯುತ್ತೆ. ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಎಲ್ಲೆಲ್ಲಿ ಶಿವಾಲಯ ಇದೆಯೋ ಅಲ್ಲೆಲ್ಲ ಶಿವಾಲಯಗಳಲ್ಲಿ ಇಷ್ಟೇ ಅರ್ಥಪೂರ್ಣವಾದಂಥ ಅನುಷ್ಠಾನಗಳಾಗುತ್ತೆ. ಆದರೆ ಸಾಕಷ್ಟು ಇತಿಹಾಸ ಇರತಕ್ಕಂಥದ್ದು, ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು, ಸಾಕಷ್ಟು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಮೂರ್ತಿಗಳಿಗೆ ಅದು ಮತ್ತಷ್ಟು ಚೈತನ್ಯವೇ ಸರಿ. ಅಂತಹ ನಿಟ್ಟಿನಲ್ಲಿ ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂಥ ಗಾಂಧಿ ಬಜಾರಲ್ಲಿರ್ತಕ್ಕಂಥ ಶಿವಶಂಕರ ದೇವಾಲಯದಲ್ಲೂ ಸಹಿತ ಅರ್ಥಪೂರ್ಣವಾದಂಥ ಅನುಷ್ಠಾನ ಆಗುತ್ತೆ. ಪಂಚಾಯತನದ ಪೂಜೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತ್ರಿಕಾಲ ಅನುಷ್ಠಾನ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ನಡೀತಕ್ಕಂತಹ ಅನುಷ್ಠಾನಗಳಲ್ಲಿ ಇವತ್ತು ಸಹಿತ ಸ್ವಾಮಿಯ ಉತ್ಸವ ತಾವೆಲ್ಲರೂ ಕಣ್ತುಂಬಿಸ್ಕೊಂಡ್ರಿ. ಗಿರಿಜಾ ಕಲ್ಯಾಣೋತ್ಸವ, 4 ಯಾಮದ ಪೂಜೆ, ಜೊತೆಗೆ ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತೆ. ಆಶೀರ್ವಾದದಲ್ಲಿ 100 ವರ್ಷಗಳು 100 ವಸಂತಗಳ ಬಗ್ಗೆ ಎಲ್ಲರೂ ಹೇಳ್ತಾರೆ.
ಹಾಗೆ ಈಗ ತಾವು ನೋಡ್ತಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೂ ಸಹಿತ 100 ವಸಂತಗಳು ತುಂಬಿದೆ. ಅಂದರೆ 100 ವರ್ಷ ತುಂಬಿರತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ 100ನೇ ವರ್ಷದ ರಥೋತ್ಸವವನ್ನು ಕಣ್ತುಂಬಿಸ್ಕೊಂಡಿದ್ದೀವಿ. 100ನೇ ವರ್ಷಕ್ಕೂ ಸಹಿತ ರಥೋತ್ಸವದಲ್ಲಿ 12 ವಿಶೇಷವಾಗಿರ್ತಕ್ಕಂಥ ಉತ್ಸವ ಮೂರ್ತಿಗಳು, ಅಂದರೆ ಈ ಹಿಂದೆ ಇರತಕ್ಕಂಥ ಪುಟ್ಟದಾದಂಥ ಉತ್ಸವ ಮೂರ್ತಿಗೆ ಬೃಹತ್ ಮಟ್ಟದಲ್ಲಿ ಮತ್ತೆರಡು ಉತ್ಸವ ಮೂರ್ತಿಗಳು ಇಲ್ಲಿಗೆ ಆಗಮನ ಆಗಿದೆ. ಹಾಗೆ ಈ ದೇವಾಲಯದಲ್ಲಿ ನಡೀತಕ್ಕಂಥ ಅನುಷ್ಠಾನ, ಇಲ್ಲಿಗೆ ಬರ್ತಕ್ಕಂತಹ ಭಕ್ತಸಾಗರ ಎಲ್ಲವೂ ವಿಶೇಷವೇ. ಇಲ್ಲಿ ಸಾಧ್ಯವಾದಷ್ಟು ಪರ್ವಕಾಲಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನು ಪೌರ್ಣಮಿ, ಅಮಾವಾಸ್ಯೆ, ಸೋಮವಾರಗಳಲ್ಲಿ ವಿಶೇಷವಾದ ಅನುಷ್ಠಾನಗಳಿದೆ. ಇಲ್ಲಿ ಬರ್ತಕ್ಕಂತಹ ಭಕ್ತರಾಗಲಿ, ಇಲ್ಲಿ ನಡೀತಕ್ಕಂಥ ಅನುಷ್ಠಾನಗಳಾಗಲಿ, ಹಾಗೆ ಯೋಗನಂದೇಶ್ವರ, ಭೋಗನಂದೇಶ್ವರನ ಸಾನ್ನಿಧ್ಯದಲ್ಲೂ ಏನೆಲ್ಲ ವಿಶೇಷತೆಗಳಿದೆಯೋ ಹಾಗೆ ಇಲ್ಲೂ ಸಹಿತ ಅಷ್ಟೇ ವಿಶೇಷತೆ ಇದೆ. 100 ವಸಂತಗಳನ್ನು ಪೂರೈಸಿರ್ತಕ್ಕಂಥ ಈ ಆಲಯ, ಇಲ್ಲಿಗೆ ಬರ್ತಕ್ಕಂತಹ ಭಕ್ತಸಾಗರ ತಮ್ಮ ಮನೋಕಾಮನೆಗಳ ಸಿದ್ಧಿಯಾದ ನಂತರ ಸ್ವಾಮಿಗೆ ನಾನಾ ಥರ ಸೇವೆಗಳನ್ನು ಇಲ್ಲಿ ಸಲ್ಲಿಸ್ತಾರೆ. ಆದರೂ ಪಂಚಾಯತನದ ಪೂಜೆ, ಪ್ರತಿನಿತ್ಯ ಅಭಿಷೇಕ, ಅಲಂಕಾರ, ಸ್ವಾಮಿಯ ಮಹಾಪ್ರಸಾದ ಇಂದಿಗೂ ಬಹಳ ವಿಶೇಷ. ಹಾಗೆ ಪರ್ವಕಾಲಗಳಲ್ಲಿ ವಿಶೇಷವಾಗಿ ಸೋಮವಾರದಲ್ಲಿ ಷೋಡಶೋಪಚಾರ ಪೂಜೆ ಸಹಿತ ಬಹಳ ಅರ್ಥಪೂರ್ಣವಾಗಿ ನಡೆಯುತ್ತೆ. ಇಷ್ಟೊತ್ತು ನಡೆದಂತಹದ್ದು ಸಹಿತ ಅದರಲ್ಲೂ ನೂತನವಾಗಿ 100ನೇ ವರ್ಷಕ್ಕೆ ವಿಶೇಷವಾಗಿ ರಜತದಲ್ಲಿ, ಅಂದರೆ ಬೆಳ್ಳಿಯಿಂದ ಮಾಡಿರ್ತಕ್ಕಂತಹ ಮುಖವಾಡವನ್ನು, ನಾಗನ ವಿಶೇಷವಾಗಿರ್ತಕ್ಕಂಥ ಆಸ್ಥಾನವನ್ನು ಸಹಿತ ಇಲ್ಲಿ ನಾವು ನೋಡಬಹುದು. ಹಾಗೆ ಈ ದಿನದ ಸಂಧ್ಯಾಕಾಲ ಮತ್ತಷ್ಟು ವೈಭವಪೂರಿತವಾಗಿರ್ತಕ್ಕಂಥ ಅನುಷ್ಠಾನಗಳಿದೆ. ಇನ್ನು ಸ್ವಾಮಿಗೆ ಶಯನೋತ್ಸವ, ವಸಂತೋತ್ಸವ, ಈ ಉತ್ಸವಗಳೆಲ್ಲ ಈ ಆಲಯದಲ್ಲೂ ನಡೆಯುತ್ತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಆಯುರ್ದ ಅಗ್ನೇ ವಿಶೋಜಶಾನ ಘೃತಪ್ರತೀಕೋ ಘೃತಯೋ ನಿರೇಧೇ ಪತಂ ಪೀತ್ವಾ ಮಧುಚಾರಗವ್ಯಂ ತಥೇವ ಪುತ್ರಮವಿರಕ್ಷತಾದಿವಂ. ಶಿವಶಂಕರೇಶ್ವರ ಸ್ವಾಮಿ ಪ್ರಸಾದ ಸಿದ್ಧಿರಸ್ತು. ಶಿವಶಂಕರ ಆಸ್ಥಾನದಲ್ಲಿ ನರಸಿಂಹಸ್ವಾಮಿಯವರು, ಅಂದರೆ ಅವರ ನಿತ್ಯ ಕಾಯಕ, ನಿತ್ಯ ಜೀವನ ಭಗವಂತನ ಸೇವೆ. ಶಿವಶಂಕರರ ಆಲಯದಲ್ಲಿ ನಿತ್ಯವೂ ಸಹಿತ ತಮ್ಮ ಸೇವೆಯನ್ನು ಸಲ್ಲಿಸಿ ಭಗವಂತನ ಸಾಕ್ಷಾತ್ಕಾರ, ಯಾಕೆಂದರೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಯಾಗಬೇಕಾದ್ರೆ ನಿತ್ಯ ಅನುಷ್ಠಾನ ಕ್ರಮಬದ್ಧವಾಗಿರಬೇಕು. ಈ ಒಂದು ಸಾನ್ನಿಧ್ಯದಲ್ಲಿ ಆ ಶಕ್ತಿ, ಆ ಸಾನ್ನಿಧ್ಯ ನಿತ್ಯವೂ ಸಹಿತ ರುದ್ರ, ಚಮೆ, ಭಗವಂತನಿಗೆ ಸಲ್ಲತಕ್ಕಂತಹ ಪೂಜಾ ಅನುಷ್ಠಾನ ಇದೆಲ್ಲವೂ ಸಹಿತ ನರಸಿಂಹಸ್ವಾಮಿಯವರು ಬಹಳ ಅರ್ಥಗರ್ಭಿತವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡದ ಪರವಾಗಿ ಅವ್ರನ್ನೂ ಸಹಿತ ನಾವು ಸನ್ಮಾನಿಸೋಣ. ಭಗವತಿ ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಶಿವಶಂಕರ ದೇವತಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಶಿವರಾತ್ರಿಯ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಬೆಂಗಳೂರಿನ ಕನಕಪುರ ರಸ್ತೆ ಆರೋಹಳ್ಳಿಯಲ್ಲಿ ಇರುವಂತಹ ಶ್ರೀ ಅರುಣಾಚಲೇಶ್ವರ ಸ್ವಾಮಿಯ ದಿವ್ಯ ಸಾನ್ನಿಧ್ಯಕ್ಕೆ ತೆರಳಿದ್ರು. ಅಲ್ಲಿ ವಿಶೇಷ ಪೂಜಾರಾಧನೆಯನ್ನ ಸ್ವಾಮಿಗೆ ಸಲ್ಲಿಸಿದ್ದಾರೆ. ಬನ್ನಿ ಹಾಗಿದ್ರೆ ಆ ಪೂಜಾರಾಧನೆಯ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ.
ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮೋ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀವನ್ ಮಹಾದೇವಾಯ ನಮಃ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि ओम रचिताचलशृङ्गाग्रमध्यस्थायै नमो नमः. हिमाचलमहापवनं शतायै नमो नमः. शङ्करार्धाङ्गसौन्दर्यलहर्यै नमो नमः. ओम ब्राह्म्ये नमः. माहेश्वर्ये नमः. कौमार्ये नमः. वैष्णव्ये नमः. वाराह्ये नमः. इन्द्राण्ये नमः. चामुण्डाय नमः. चंडिकाय नमः. महाकाली नमः. महालक्ष्मी नमः. मूलप्रदे नमः. हृदये नमः. विद्याय नमः. सर्वदशुद्धाय नमः. विभूत्यै नमः. सुरभ्ये नमः. परमात्मके नमः. वाचे नमः. पद्मालये नमः. शुचे नमः. स्वाहाय नमः. सुधाय नमः. धन्ये नमः. हिरण्यप्राकाराय नमः. सुभद्रधने नमः. जयाय नमः. मंगलाय नमः. विष्णुक्षस्थलाय नमः. विष्णुपत्ने नमः. प्रसन्नाक्षे नमः. नारायणसंस्कृताय नमः. दारिद्र्यदुंशने नमः. प्रीतिपुष्टिकरणे नमः. शान्ताय नमः. शुक्लमाल्यवरदने नमः. श्रीये नमः. भास्करे नमः. बिल्वपत्न्याय नमः. वराहे नमः. पार्वत्यै नमः. श्रीमन्महाशक्तिदेवताभ्यो नमः. अपितकुचाम्बा समेत श्रीमद्महा अरुणाचलेश्वर स्वामिने नमः. शाकाम्बरी देवताभ्यो नमः. ब्राह्मी माहेश्वरी कौमारी वैष्णवी वाराहीन्द्राणी चामुण्डां चण्डिका महाकाली महालक्ष्मी समेत श्रीमद्महाललितां बाला त्रिपुर सुंदरी प्रियवासिनि हासरते शिखरि शिरोमणि तुंग हिमालय शृंग निजालय मध्यगते मधु मधुरे ಮಧುಕೈಟಭಗಂಜಿನಿ ಕೈಟಭ ಅರುಣಾಚಲೇಶ್ವರದ ಸಾನ್ನಿಧ್ಯದಲ್ಲಿ ಅಪಿತ ಕುಚಾಂಬ ಎಂಬತಕ್ಕಂಥ ಮಹಾಕಲ್ಪವಲ್ಲಿಯಾಗಿ ಬರ್ತಕ್ಕಂಥ ಭಕ್ತರನ್ನ ಹರಿಸ್ತಕ್ಕಂಥ ಜಗನ್ಮಾತೆಯಾಗಿ ನಿಲ್ಲಿಸಿರ್ತಕ್ಕಂಥದ್ದು ಕನಕಪುರ ತಾಲೂಕಲ್ಲಿರ್ತಕ್ಕಂಥ ಆರುಹಳ್ಳಿ ಎಂಬತಕ್ಕಂಥ ಗ್ರಾಮದಲ್ಲಿ ಅರುಣಾಚಲೇಶ್ವರ ಅಪಿತ ಕುಚಾಂಬ ಎಂಬತಕ್ಕಂಥ ದೇವಿ. ಅಪಿತ ಕುಚಾಂಬ ಎಂಬತಕ್ಕಂಥ ನಾಮಾಂಕ್ಯದಿಂದ ಪ್ರವರ್ಧಮಾನಕ್ಕೆ ಬಂದ ತಾಯಿ ವಿಶೇಷವಾಗಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತರನ್ನ ಹರಿಸ್ತಿದ್ದಾಳೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂ ಬಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಹರಿಂ ಕರಾಸನ ಗರ್ಭಿದಾಂ ದಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸುವರ್ಣಾಂ ವರದಾನೀಂ ಚ ವರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಂ ಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಗಳಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಯೇ ನಮಃ. ಜಗದಂಬಿಕಾಯ ನಮಃ. ಕಮಲದಲಾಮಲ ಕೋಮಲ ಕಾಂತಿ ಕಲಾ ಕಲಿತಾಮಲ ಬಾಲಲತೆ ಸಕಲ ವಿಲಾಸ ಕಲಾ ನಿಲಯ ಕ್ರಮ ಕೇಳಿ ಚಲ ಕಲಹಂಸ ಕುಲೆ ಬಲಿಕುಲ ಸಂಕುಲ ಕುವಲಯ ಮಂಡಲ ಮೌಲಿ ಮಿಲ ಭಗುಳಾಲಿ ಕುಲೆ ಜಯ ಜಯ ಹೇ